ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಪಾಂಡವ ಪಕ್ಷದ ರಥಿ ಮತ್ತು ಅತಿರಥಿಯರ ಗಣನೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ದುರ್ಯೋಧನನಿಗೆ ಪಾಂಡವರ ಬಗ್ಗೆ ಹೇಳಿದ್ರು, ಯಾರ್ಯಾರು ಹೇಗಿದ್ದಾರೆ, ಭೀಮ ಎಷ್ಟು ಶಕ್ತಿವಂತ, ಯುಧಿಷ್ಠಿರ ಅವನು ಕೂಡ ರಥಿ, ಆಮೇಲೆ ನಕುಲ ಸಹದೇವರ ಬಗ್ಗೆನೂ ಹೇಳಿದ್ರು. ಅರ್ಜುನನಿಗಂತೂ ನಾರಾಯಣನೇ ಜೊತೆಯಲ್ಲಿದ್ದಾನೆ, ಅವನಂತ ರಥಿಯನ್ನ ನಾನು ಈಗಲ್ಲ ಹಿಂದೆನೂ ಕೂಡ ಕೇಳಿಲ್ಲ ನೋಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ದ್ರೌಪದಿಯ 5 ಜನ ಮಕ್ಕಳು ಕೂಡ ಮಹಾರಥಿಗಳು, ಮತ್ತೆ ವಿರಾಟನ ಮಗ ಕೂಡ, ಮತ್ತೆ ಅಭಿಮನ್ಯು ಅಂತೂ ಎಲ್ಲ ಯೂತಪಥರ ಅಧ್ಯಕ್ಷನೇ ಆಗಿದ್ದಾನೆ. ಆಮೇಲೆ ವೃಷ್ಣಿ ವಂಶದ ವೀರ ಸಾತ್ಯಕಿ ಇದಾನಲ್ಲ, ಅವನು ಕೂಡ ಯೂತಪತಿ ಆಗಿದ್ದಾನೆ ಅಂತೆಲ್ಲ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಯುಕ್ತ ಮೌಜ್ಯ ಅವನನ್ನು ಕೂಡ ನಾನು ಒಬ್ಬ ಒಳ್ಳೆ ರಥಿ ಅಂತಾನೆ ತಿಳ್ಕೊಳ್ತೀನಿ. ಮತ್ತೆ ನನ್ನ ವಿಚಾರದಲ್ಲಿ ಯುಧಾಮನ್ಯು ಕೂಡ ಒಬ್ಬ ಒಳ್ಳೆ ಉತ್ತಮ ರಥಿಯಾಗಿದ್ದಾನೆ. ವಿರಾಟ ಮತ್ತೆ ದೃಪದ ಇವರಿಬ್ರು ಕೂಡ ವೃದ್ಧರಾಗಿದ್ರು ಕೂಡ ಯುದ್ಧದಲ್ಲಿ ಅಜೇಯರು. ಅವ್ರಿಗೆ ವಯಸ್ಸಾಗಿರ್ಬೋದು, ಆದರೆ ಅವ್ರನ್ನ ಗೆಲ್ಲೋದು ತುಂಬಾ ಕಷ್ಟ. ನಾನು ಇವರನ್ನ ದೊಡ್ಡ ಪರಾಕ್ರಮಿ ಮತ್ತೆ ಮಹಾರಥಿಗಳು ಅಂತಾನೆ ತಿಳ್ಕೊಂಡಿದ್ದೀನಿ. ದೃಪದನ ಮಗ ಶಿಖಂಡಿ ಕೂಡ ಆ ಸೈನ್ಯದಲ್ಲಿ ಒಬ್ಬ ಪ್ರಧಾನ ರಥಿಯಾಗಿದ್ದಾನೆ. ಇನ್ನ ದ್ರೋಣಾಚಾರ್ಯರ ಶಿಷ್ಯ ಯಾರು, ದೃಷ್ಟದ್ಯುಮ್ನ, ಅವನಂತೂ ಈ ಇಡೀ ಸೈನ್ಯದ ಅಧ್ಯಕ್ಷ. ಅವನನ್ನು ಕೂಡ ನಾನು ಮಹಾರಥಿ ಮತ್ತೆ ಅತಿರಥಿ ಅಂತಾನೆ ತಿಳ್ಕೊಂಡಿದ್ದೀನಿ. ಇನ್ನ ದೃಷ್ಟದ್ಯುಮ್ನನ ಮಗ ಶತ್ರಧರ್ಮ ಅಂತ ಅವನು ಅರ್ಧರಥಿಯಾಗಿದ್ದಾನೆ. ಯಾಕೆ ಅವನು ಮಹಾರಥಿ ಆಗಿಲ್ಲ ಅಂತಂದ್ರೆ, ಇನ್ನೂ ಬಾಲಕನಾಗಿರುವಂತಹ ಕಾರಣ ಅವನು ವಿಶೇಷವಾದಂತಹ ಪರಿಶ್ರಮವನ್ನ ಇನ್ನೂ ಮಾಡಿಲ್ಲ. ಅಂದ್ರೆ ಅದರಲ್ಲಿ ಇನ್ನೂ ಅವನು ಕೆಲಸ ಮಾಡಬೇಕು, ಅವನಿನ್ನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮತ್ತೆ ಇನ್ನೂ ಅವನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ರೀತಿ ಅವನಿನ್ನೂ ಕೆಲಸ ಮಾಡದೇ ಇರೋ ಕಾರಣದಿಂದ ಅವನು ಇನ್ನೂ ಅರ್ಧರಥಿಯಾಗಿದ್ದಾನೆ. ಇನ್ನ ಶಿಶುಪಾಲನ ಮಗ ಚೇದಿರಾಜನಾದಂತಹ ದೃಷ್ಟಕೇತು ಇದಾನಲ್ಲ, ಅವನು ಬಹಳ ದೊಡ್ಡ ವೀರ ಮತ್ತೆ ಧನುರ್ಧಾರಿ ಕೂಡ ಆಗಿದ್ದಾನೆ. ಅವನು ಪಾಂಡವರ ಸಂಬಂಧಿ ಮತ್ತೆ ಮಹಾರಥಿ. ಇವರಲ್ಲದೆ ಕ್ಷತ್ರದೇವ, ಜಯಂತ, ಅಮಿತಜ, ಸತ್ಯಜಿತ, ಅಜ ಮತ್ತೆ ಖೋಜ ಇವರು ಕೂಡ ಪಾಂಡವರ ಪಕ್ಷದಲ್ಲಿ ಮಹಾಪರಾಕ್ರಮಿ ಮತ್ತೆ ಮಹಾರಥಿಗಳಾಗಿದ್ದಾರೆ. ಇನ್ನ ಕೇಕೆ ದೇಶದ 5 ಜನ ಸೋದರರಾದಂತಹ ರಾಜಕುಮಾರರಿದ್ದಾರಲ್ಲ, ಅವರು ಕೂಡ ದೃಢ ಪರಾಕ್ರಮಿಗಳು, ಬೇರೆ ಬೇರೆ ರೀತಿಯ ಶಸ್ತ್ರಗಳಿಂದ ಯುದ್ಧ ಮಾಡುವಂಥವ್ರು. ಈಗ ಕೆಲವು ರಥಿಗಳಿರ್ತಾರೆ, ಕೆಲವರು ಬರೀ ಬಾಣ ಅದರಿಂದ ಮಾಡ್ತಾರೆ, ಕೆಲವರು ಗದೆಯಿಂದ ಮಾಡೋರು ಇರ್ತಾರೆ ಅಲ್ವಾ, ಅವ್ರಿಗೆ ಆದಂಥ ಒಂದು ಪರ್ಟಿಕ್ಯುಲರ್ ಶಸ್ತ್ರಗಳಿರುತ್ತೆ. ಆದರೆ ಈ ಕೇಕೆ ದೇಶದ 5 ಜನ ಅಣ್ಣ ತಮ್ಮಂದಿರಿದಾರಲ್ಲ, ಅವರು ಒಂದೇ ಅಸ್ತ್ರಗಳಿಂದ ಅಲ್ಲ, ಬೇರೆ ಬೇರೆ ಶಸ್ತ್ರಗಳನ್ನ ಉಪಯೋಗ ಮಾಡೋದು ಅವ್ರಿಗೆ ಬರುತ್ತೆ. ಸೊ ಆ ರೀತಿ ಯುದ್ಧ ಮಾಡುವಂಥವ್ರು ಅವರು ಉಚ್ಚ ಕೋಟಿಯ ರಥಿಗಳು, ಅಂದ್ರೆ ಒಂದು ಉನ್ನತ ಮಟ್ಟದ ರಥಿಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೌಶಿಕ, ಸುಕುಮಾರ, ನೀಲ, ಸೂರ್ಯದತ್ತ, ಶಂಖ ಮತ್ತೆ ಮದಿರಾಶ್ವ ಇವರೆಲ್ಲರೂ ಕೂಡ ಬಹಳ ಒಳ್ಳೆ ರಥಿಗಳು ಮತ್ತೆ ಯುದ್ಧ ಕಲೆಯಲ್ಲಿ ನಿಪುಣರಾಗಿದ್ದಾರೆ. ಮಹಾರಾಜ ವಾರ್ಧಕ್ಷೇಮಿಯನ್ನು ಕೂಡ ನಾನು ಮಹಾರಥಿ ಅಂತಾನೆ ತಿಳ್ಕೊಳ್ತೀನಿ. ರಾಜ ಚಿತ್ರಾಯುಧ ಕೂಡ ರಥಿಗಳಲ್ಲಿ ಶ್ರೇಷ್ಠ, ಮತ್ತೆ ಅರ್ಜುನನ ಭಕ್ತ ಕೂಡ ಅವನು. ಸೊ ಅರ್ಜುನನಿಗೋಸ್ಕರ ಅಂತಂದಾಗ ಅವನು ಇನ್ನೂ ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಚೇಕಿತಾನ, ಸತ್ಯಧೃತಿ, ವಾಗ್ರದತ್ತ, ಚಂದ್ರಸೇನ ಇವರು ಕೂಡ ಪಾಂಡವ ಸೈನ್ಯದಲ್ಲಿ ಬಹಳ ಒಳ್ಳೆ ರಥಿಗಳು. ಸೇನಾ ಬಿಂದು ಮತ್ತೆ ಕ್ರೋಧಹಂತ ಅನ್ನುವಂಥ ವೀರರಂತೂ ಶ್ರೀಕೃಷ್ಣ ಮತ್ತೆ ಅರ್ಜುನನ ಹಾಗೆ ಬಲ ಇರುವಂಥವ್ರು. ಇವರಿಬ್ರು ಹೇಗೆ ಅರ್ಜುನ ಕೃಷ್ಣ ಇದ್ದಾರೋ ಆ ರೀತಿ ಅವರನ್ನು ಕೂಡ ನಾನು ಒಬ್ಬ ಉತ್ತಮ ರಥಿಗಳು ಅಂತಾನೆ ತಿಳ್ಕೋಬೇಕು. ಕಾಶಿರಾಜ ಶಸ್ತ್ರಗಳನ್ನ ಬಳಸೋದ್ರಲ್ಲಿ ತುಂಬಾನೇ ಪಾರಂಗತನಾಗಿದ್ದಾನೆ, ಅಂದ್ರೆ ಎಕ್ಸ್ಪರ್ಟ್ ಅವನು. ಮತ್ತೆ ಶತ್ರುಗಳನ್ನ ಸಂಹಾರ ಮಾಡುವಂಥವನು, ಯಾರಾದ್ರೂ ಆಗಿರ್ಲಿ ಶತ್ರುಗಳು ಅಂತಂದ್ರೆ ಅವನು ಸಂಹಾರ ಮಾಡೋದಕ್ಕೆ ರೆಡಿಯಾಗಿರುವಂಥವನು. ಅಷ್ಟೊಂದು ಅವನು ಎಕ್ಸ್ಪರ್ಟ್ ಆಗಿರ್ತಾನೆ ಶಸ್ತ್ರಗಳನ್ನ ಉಪಯೋಗಿಸೋದ್ರಲ್ಲಿ. ಅವನು ಕೂಡ ಒಬ್ಬ ರಥಿಯ ಸರಿಸಮಾನನಾಗಿದ್ದಾನೆ. ಇನ್ನ ದೃಪದನ ಯುವ ಪುತ್ರನಾದಂತಹ ಸತ್ಯಜಿತ್ ಇದಾನಲ್ಲ, ಅವನಂತೂ 8 ರಥಿಗಳ ಸರಿಸಮಾನನಾಗಿದ್ದಾನೆ. ಅಂದ್ರೆ ಇಲ್ಲಿ ಭೀಮನ ಹಾಗೆ ಅವನು ಕೂಡ ಅಂತ, ಅವನನ್ನ ದೃಷ್ಟದ್ಯುಮ್ನನ ಹಾಗೆ ಅತಿರಥಿ ಅಂತಾನೆ ನಾವು ಕರೀಬಹುದು.
ರಾಜ ಪಾಂಡ್ಯ ಕೂಡ ಪಾಂಡವರ ಸೈನ್ಯದಲ್ಲಿ ಒಬ್ಬ ಮಹಾರಥಿ. ಅವನು ಬಹಳ ಪರಾಕ್ರಮಿ ಮತ್ತು ಮಹಾಧನುರ್ಧಾರಿ. ಇಷ್ಟೇ ಅಲ್ಲದೆ ಶ್ರೋಣಿಮಾನ್ ಮತ್ತು ರಾಜ ವಸುಧಾನ ಅವರನ್ನು ಕೂಡ ನಾನು ಅಧಿರಥಿ ಅಂತಾನೆ ತಿಳ್ಕೊಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ತಮ್ಮ ಒಪಿನಿಯನ್ ಹೇಳ್ತಾ ಇದ್ದಾರೆ. ಇವರನ್ನೆಲ್ಲ ನಾನು ರಥಿಗಳು ಮಹಾರಥಿಗಳು ಅಂತ ತಿಳ್ಕೊಂಡಿದ್ದೀನಿ ಅಂತ. ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.